ಪಿ ಡಿ ಆಗಿರ್ತಕ್ಕಂಥ ವರದರಾಜ್ ಅವರಿಗೆ ಸ್ವಾಗತನ ಬಯಸಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ. ಹಸಿಲ್ರಾಗಿರ್ತಕ್ಕಂಥ ಪ್ರಕಾಶ್ ಹಸಿಲ್ರಾಗಿರ್ತಕ್ಕಂಥ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವರೇ, ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಿಕ್ವತ್ ಸರ್ ಅವರೇ, ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ, ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಜಗದೀಶ್ ಅವರೇ, ಸ್ವಾಮಿ ಅವರೇ, ಪ್ರದೀಪ್ ಅವರೇ, ರಾಜಾರೆಡ್ಡಿ ಅವರೇ, ನಮ್ಮ ಶಂಕರಪ್ಪ ಅವರೇ, ಅಶೋಕ್ ಅವರೇ, ಹಾಗೂ ಶಿಪಿನ ಪೇರು ಶಿಪಿನಲ್ಲೇ ಭಯಪಡೋದು ಹೌದು ಆಯಂ ಪೇರು ಶಿಪಿನಲ್ಲೇ ಒಂದು ನಿಕ್ಕು ಶಿಪ್ಪಲ್ಲ ಸಾಲ್ಕರ ಸರ್, ವಿಶ್ವನಾಥ್ ಅವರೇ, ನಮ್ಮ ರಮೇಶ್ ಅವರೇ, ಜಗಣ್ಣ ಅವರೇ, ಡಿ ವಿ ಆರ್ ಅವರೇ, ನಮ್ಮ ನೆಚ್ಚಿನ ಗುರು ನಾಕ್ಷಪಿಲ್ ನಾವು ನನ್ನ ಪ್ರೀತಿ ಗುರು, ನಿಮ್ಗೆಲ್ಲರೂ ಇಲ್ಲಿ ಗೊತ್ತಿಲ್ಲ, ಬೆಂಗಳೂರು ಚೆನ್ನಾಗಿ ಗೊತ್ತು ನನಗೆ. ಸೊ ನಮ್ಮ ಗುರು ಅವರೇ, ಪಕ್ರಾಸ ಮಂಜಣ್ಣ ಅವರೇ, ನನ್ನ ಪ್ರೀತಿಯ ಗೆಳೆಯಾಗಿರ್ತಕ್ಕಂಥ ಮಂಜು ಅವರೇ, ನಮ್ಮ ಮೋಹನ್ ರೆಡ್ಡಿ ಅವರೇ, ಯುವ ನಾಯಕರು ತಲೆಂಟ್ ಟ್ಯೂಷನ್ ಕೂಡ ಯುವ ನಾಯಕನಂಟ ಯುವ ನಾಯಕರೇ, ಹಾಗೂ ನಮ್ಮ ಕುಮಾರಣ್ಣವರೇ, ಎಲ್ಲ ನಮ್ಮ ಸದಸ್ಯರು. ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು. ಯಾವ ಪಂಚಾಯಿತಿಯಲ್ಲಿ ಒಗ್ಗಟ್ಟಿರ್ತದೆ, ಯಾವ ಪಂಚಾಯತಿ ಸದಸ್ಯರಲ್ಲಿ ನಾವೇನೋ ಮಾಡ್ಬೇಕನ್ನೋದೊಂದು ಕನಸಿರ್ತದೆ, ಅವರಿಗೆ ನನ್ನ ಕೃತಜ್ಞತೆಗಳು. ಫಸ್ಟ್ ಟೈಮ್ ನಾನು ಸರಸ್ವಾಮಿನ ಯಾರನ್ನೂ ಹೊಗಳಕ್ಕೆ ಹೋಗಲ್ಲ. ನಾನು ಆ ಥರ ಪುಂಗದಾಸ್ನಲ್ಲ, ನಾನು ಹೊಗಳೋ ಪುಂಗದಾಸ್ನಲ್ಲ. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಇಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಒಳ್ಳೆ ರೀತಿಯಲ್ಲಿ. ಯಾಕಂದರೆ ನಿಮ್ಮ ಬಿಲ್ಡಿಂಗ್ ನೋಡಿದ್ರೆ ಯಾವುದೋ ಇನ್ಫೋಸಿಸ್ ಬಿಲ್ಡಿಂಗ್ ಥರ ಕಾಣಿಸ್ತದೆ. ನಮ್ಮ ಅವಧಿಯಲ್ಲಿ ಏನಾದರೂ ಮಾಡಬೇಕು ಅಂತ ಹಠ ಇದೆ ನೋಡಿ, ಆ ಸದಸ್ಯರಿಗೆ ಬಹುಶಃ ಮತ್ತೆ ಅವರು ವಾಪಸ್ ಬರಲಿ ಅಂತ ಕೇಳ್ತೀನಿ, ಮತ್ತೆ ಎಲೆಕ್ಷನ್ಗೆ ವಾಪಸ್ ಬರಲಿ ಅಂತ ಕೇಳ್ತೀನಿ. ಇದೇ ಶಾಶ್ವತವಾಗಿ ಉಳಿಯೋದು ನಿಮ್ಗೆ. ಇದೆ ಏನು ಹೇಳಿ, ನಿಮ್ಮ ಅವಧಿಯಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ತಿರಲ್ಲ, ಇದೇ ನಿಮ್ಗೆ ಶಾಶ್ವತ ಆಗಿರೋದು. ನಾನೆಲ್ಲ ಗ್ರಾಮ ಪಂಚಾಯತ್ ಎಲ್ರಿಗೆ ಹೇಳ್ತಾ ಇದ್ದೀನಿ, ರೀ ದುಂಟರ್ರೆ ಪೋತಾರ್ರ ಮಂಚ್ ಬಿಲ್ಡಿಂಗ್ ಕಟ್ಟೇನ್ರ, ಒಳ್ಳೆ ಬಿಲ್ಡಿಂಗ್ ಕಟ್ಟಾಕ ಎಲ್ರಿಗೂ ಹೆಸರು ಬೀಳಲ್ಲ. ಇವತ್ತು ಆ ಬೋರ್ಡ್ ಮೇಲೆ ಎಲ್ಲ ಹೆಸರು ಬಿದ್ದಿದೆ ಆಯ್ತಲ್ಲ. ಇನ್ನು ಮಕ್ಕಳು ತರ ಅಂದ್ರೂ ಆ ಬೋರ್ಡ್ ಹೋಗಲ್ಲ. ಯಾಕೆ ಹೇಳಿ, ಇದು ಶಾಶ್ವತ ವರ್ಕು. ಎಲ್ಲ ಎಲ್ಲಿ ಯಾರು ಮುಂದಕ್ಕೆ ಹೋಗಿಲ್ಲ, ಎಲ್ಲ ಹಿಂದಕ್ಕೆ ಹೋಗಿದ್ದಾರೆ. ಹೌದಾ? ಇತಿಹಾಸ ಐತೆ ಈ ಮಲ್ಲಾಕ್ನಹಳ್ಳಿ ಪಂಚಾಯತಿಯಲ್ಲಿ. ಇಲ್ಲಾಗಿರೋ ಚೇರ್ಮನ್ ಯಾರು ಮುಂದಕ್ಕೆ ಹೋಗಿಲ್ಲ. ಓ, ಎಲ್ಲ ಹಿಂದಕ್ಕೆ ಹೋಗೋರೆ. ಅಲ್ಲ, ನಾನು ಪುಣ್ಯ ನನಗೆ ಕೂರಿಸಿಲ್ಲ ಅಲ್ಲಿ. ಅಪ್ಪಿತಪ್ಪ ನನಗೆ ಕೊಬ್ಬಿಟ್ಟು ನಾಲ್ಕತ್ತು ಕೂಡ ಅದೇ ಇಪ್ಪತ್ತೊಂಡೆ ನನಗೆ ಕೂರಿಸಿಲ್ಲ, ಅದಲ್ವಾ? ಸೊ ಒಳ್ಳೆ ವಾಸ್ತು ಅಂತಕ್ಕಂಥ ಬಿಲ್ಡಿಂಗ್ನ ಕಟ್ಟಿದ್ರಿ. ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ನಿಮ್ಗೆ ಒಂದೇ ಹೇಳೋದು, ನಿಮ್ಮ ಅವಧಿಯಲ್ಲಿ ಪ್ರತಿ ಪಂಚಾಯತಿ ಬಿಲ್ಡಿಂಗು 10 ಲಕ್ಷ ರೂಪಾಯಿ ಅನುದಾನ ನಾನು ಕೊಡ್ತೀನಿ. ಎಷ್ಟು? ಪ್ರತಿ ಪಂಚಾಯತಿ ಬಿಲ್ಡಿಂಗ್ಗೆ 10 ಲಕ್ಷ ಅನುದಾನ ಕೊಡ್ತೀನಿ. ದಯವಿಟ್ಟು ಹೊಸ ಬಿಲ್ಡಿಂಗ್ ಕಟ್ಟಿ, ನರೇಗಾ ಯೂಸ್ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ. ಸೊ ಎಲ್ಲ ನನ್ನ ಮಲ್ನಾಕ್ನಲ್ಲಿ ಏನು ಇವತ್ತು ನನ್ನ ಪಂಚಾಯತಿ ಎಲ್ಲರೂ ಕೂಡ ಗ್ರಾಮಸ್ಥರು ಇವತ್ತು ಒಗ್ಗಟ್ಟು ಸೇರಿದ್ರಿ. ಆ ಪಾರ್ಟಿ ಈ ಪಾರ್ಟಿ ಅಲ್ಲದೆ ನಾವೆಲ್ಲ ಸೇರಿದ್ವಿ. ಇದು ಒಗ್ಗಟ್ಟು. ಎಲ್ಲ ಪಂಚಾಯತಿ ಕೂಡ ಇದೇ ಆಗಬೇಕು, ಒಗ್ಗಟ್ಟು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋಣ, ಅದಲ್ಲ. ಓಟ್ ಬಂದಾಗ ಓಟ್ ಹಾಕೋಣ. ಮತ್ತು ನಮಗೇನು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಕಾಲಾವಧಿಯಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದೇ ಧ್ಯೇಯ. ಇವತ್ತು ಬಹುಶಃ ಏನಾದರೂ ನಮಗೆ ನಮ್ಮ ಕೋಗ್ಲೂರಿಗೆ ಹೋಗ್ಬಿಟ್ರೆ, ಕೋಗ್ಲೂರಲ್ಲಿ ಯಾರಾದರೂ ಗ್ರಾಮ ಪಂಚಾಯತ್ ಸದಸ್ಯ ಹೋಗಿ ನೋಡ್ಕೊಂಬನ್ನಿ. ಕೋಗ್ಲೂರಲ್ಲಿ ಆ ಕೋಗ್ಲೂರು ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಜಗನ್ನವರು ಹೆಂಗೆ ಸಿಮೆಂಟ್ ವರ್ಕ್ ಮಾಡಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ರೋಡ್ಗಳು ಒಂದ್ಸಲ ಹೋಗ್ಬೋದು. ಎಲ್ಲ ರೋಡ್ಸು ಹಠ ಮಾಡಿ ನರೇಗಾದಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಈ ಹೆಂಗಂದ್ರೆ ಈ ರೋಡ್ ಬೇಕಾದ್ರೆ MLA ಬೇಕು, ಚರಂಡಿ ಎತ್ತಕ್ಕೆ MLA ಬೇಕಾ? ಈ ಚರಂಡಿ ಎತ್ತೋದು, ರೋಡ್ ಕ್ಲೀನ್ ಮಾಡೋದು, ರೋಡ್ ಹಾಕೋದು ಯಾರು ಹೇಳಿ? ಗ್ರಾಮ ಪಂಚಾಯತ್ ಸದಸ್ಯರು. ಯಾರಿಗಪ್ಪ? ಟೀಮ್ನ ನಾವು ಅರ್ಥ ಮಾಡ್ಕೊಂಡು TP ಬರುತ್ತೋ ಇಲ್ಲ ನಂಗೆ ಡೌಟು, ಬಟ್ ನಿಮ್ಮ ಎಲೆಕ್ಷನ್ ಮಾತ್ರ ಬಂದೇ ಬರುತ್ತೆ. ಯಾಕೆ ಹೇಳಿ? ಸೆಂಟ್ರಲ್ ಫೈನಾನ್ಸ್ ಅಮೌಂಟ್ ಬರಬೇಕಾದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಬಾಡಿ ಇರಲೇಬೇಕು, ಬೇಗ ಬರುತ್ತೆ. ಇವತ್ತು ಒಳ್ಳೆ ಹೆಸರು ಮಾಡಿ, ನಿಮ್ಮ ಊರಲ್ಲಿ ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡ್ತಾರೆ. ಸೊ ದಯವಿಟ್ಟು ಅದನ್ನೇ ಹೇಳೋದು. ಇನ್ನು ಕಾಲಾವಧಿ ಮುಕ್ತಾಯ ಆಯಿತು. ಇವತ್ತಿಗೂ ನಾಳೆಗೆ ನಿಮ್ಮದು ನಾಳೆಗೆ ರಾಮರಾಮನ ಗೋವಿಂದ. ಸೊ ನಾಳೆಗೆ ಮುಗೀತದೆ. ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ನೀವು ಜನ ಜೊತೆ ಚೆನ್ನಾಗಿರ್ಬೇಕು. ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಗ್ರಾಮ ಪಂಚಾಯತ್ ನಾನು ಹೇಳ್ತಾರೆ, ನನಗೆ ದೇವೇಗೌಡರಿಗೆ ಒಂದ್ಸಲ ನಂಗೆ ಹೇಳ್ಕೊಡ್ತಾರೆ, MLA ಆಗ್ಬೇಕಾದ್ರೆ ಗ್ರಾಮ ಪಂಚಾಯತ್ ಸದಸ್ಯನಾಗ್ಬೇಕಂತೆ. ಯಾಕೆ ಹೇಳಿ? ಕೊಡಬಾರ್ದು ಪಾಟ್ಲ ಅಲ್ಲೇ ಬೀಳೋದಂತೆ. ಉಗಿಸ್ಕೊಳ್ಳೋದಲ್ಲೇ ಒಳ್ಳೆ ಹೆಸರು ತಗೊಳ್ಳೋದು ಅಲ್ಲೇ
ಅಲ್ಲೇ ಒಳ್ಳೆ ಎಮ್ ಎಲ್ ಎ ಆಗಬೇಕಾದ್ರೆ ಒಳ್ಳೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಒಳ್ಳೆ ಎಮ್ ಎಲ್ ಎ ಆಗ್ಬೋದಂತೆ. ಸೊ ಅದರಿಂದ ಎಲ್ಲ ನನ್ನ ಆತ್ಮೀಯ ಎಲ್ಲ ಇದು ಕಾರಣಕರ್ತರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಲ್ಡಿಂಗ್ನ ತುಂಬ ನಂಗೆ ಇಷ್ಟ ಆಯಿತು. ಸೊ ನನ್ನ ಕಡೆಯಿಂದ ಏನು ಬೇಕಾದರೂ ಕೇಳಿ ನಾನು ಖಂಡಿತ ಮಾಡಿಸ್ಕೊಡ್ತೀನಿ. ನನ್ನ ಕಡೆಯಿಂದ ಏನು ಬೇಕಾದ್ರೆ ಹೇಳಿದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ. ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಮೀಟಿಂಗ್ನ ಮೇಲೆನೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಮಾಡಿದಿರಿ, ಸಂತೋಷ ಆಯಿತು. ಒಳ್ಳೆ ಇವರು ಬಂದಿದ್ದಾರೆ, ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಒಳ್ಳೆ ಪಿ ಡಿ ಒ ಬಂದಿದ್ದಾರೆ, ಸ್ವಲ್ಪ ಹೈಟ್ ಕಮ್ಮಿ ಪಾಪ, ಅದಲ್ವಾ, ಹೈಟ್ ಕಮ್ಮಿ ಸ್ವಲ್ಪ, ಇನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ ಬಿಡು. ಓಕೆ, ಸೊ ಅದರಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ. ನಾನು ಒಂದು ಹೇಳೋದಂದರೆ, ನನ್ನ ಪ್ರೀತಿ ಎಲ್ಲ ಮಲ್ನಾಯಕನಹಳ್ಳಿ ಪಂಚಾಯತಿ ಲೀಡರ್ಸ್ ಕೂಡ ನಿಮ್ಮ ಪಂಚಾಯಿತಿ ಉಳಿದ ಪಂಚಾಯತಿಗಳಿಗೆ ಎಕ್ಸಾಂಪಲ್ ಆಗಲಿ. ಇದ್ರೆ ಈ ಪಂಚಾಯತಿ ಈ ಥರ ಇರಬೇಕು ಅಂತ ಇದಾಗ್ತಿ. ಇಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, JDS ಇದೆ. ಪ್ರಬಲವಾಗಿ 3 ಪಾರ್ಟಿ 3 ಜನ ಇದ್ದೀವಿ. ನೀವೆಲ್ಲ 3 ಜನ ಹೊಂದಾಗಿ ನಮ್ಮ ಪಂಚಾಯಿತಿಯನ್ನು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾನು ಓಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ಇವತ್ತು ತುಂಬ ಖುಷಿ ಆಯಿತು. ಫಸ್ಟ್ ಪ್ರೋಗ್ರಾಮ್ಗೆ ತುಂಬ ಖುಷಿ ಆಯಿತು. ಇದಕ್ಕೆ ವಿಶೇಷವಾಗಿ ನಮ್ಮ ರಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನೀನು ಕನಸು ಕಟ್ಟಿದ್ದೆ, ಇದು ಈ ಥರ ಆಗಬೇಕು ಅಂತ ಕನಸು ಕಟ್ಟಿದ್ದೆ. ಅದೆಲ್ಲ ಹೇಳಿಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಚೇರ್ಮನ್ ಆಗಿ ಆಫೀಸ್ ಬಂದೆ, ಮಳೆ ಬಂದ್ಬಿಟ್ಟು ಪಾಪ ನಾನು ಬರೋಷ್ಟೊತ್ತಿಗೆ ನಮ್ಮ ಸ್ಟಾಫ್ ಅವರೆಲ್ಲ ಮರದಲ್ಲಿ ನೀರೆತ್ತು ಹೊರಗಡೆ ಆಗ್ತಾ ಇದ್ದಾರೆ. ಎಕ್ಸಾಮ್ ಬರ್ದು ನೀನು ಪಾಸ್ ಆಗಿದ್ದು, ಇವರು ಪರವಾಗಿಲ್ಲ, ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್. ಓದ್ ಎಕ್ಸಾಮ್ ಬರ್ದಿದ್ದು ನೀವು, ಪಾಸ್ ಆಗಿದ್ದು ಇವ್ರ ಅದೃಷ್ಟದಲ್ಲಿ ಬರ್ಬೇಕಂತ ಇತ್ತು, ಬಂದಿದೆ ಅಷ್ಟೇ. ಸೊ ಒಳ್ಳೇದಾಗ್ಲಿ ರಮೇಶ್ ಅವರೇ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಇನ್ನೂ ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗ್ಲಿ ಅಂತ ಕೇಳ್ಕೊಂತ, ನನ್ನ ಗುರು ಬಂದ ಬೆಂಗಳೂರಿಂದ ಸ್ವಲ್ಪ ಆಗಾಗ ಜಾಸ್ತಿ ಬರ್ತಾರಪ್ಪ ಗುರು ಊರಿಗೆ. ನೀನು ಯಾವಾಗ ಇದಕ್ಕೆ ಕ್ಯಾಮ್ರಾಗ ಮಾತ್ರ ಬರಬೇಡಪ್ಪ, ಅವಾಗ ಜಾಸ್ತಿ ಬಂದಾಗ. ಗುರು ನನ್ನ ಪರ್ಸನಲ್ ಸ್ನೇಹಿತ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ದೊಡ್ಡ ಯುವ ನಾಯಕರು ಕೂಡ ಈ ಪಂಚಾಯತಿಯಲ್ಲಿ ಇದ್ದಾರೆ. ನಮ್ಮ ಪ್ರದೀಪ್ ಅಂತ ದೊಡ್ಡ ನಾಯಕರೆಲ್ಲ ಇದ್ದೀರಿ. ಇನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾ, ಯಾವತ್ತೂ ನಿಮ್ಮ ಅಭಿವೃದ್ಧಿಗೆ ನಾನು ಯಾವತ್ತೂ ಜೊತೆಲಿರ್ತೀನಿ. ನಾನು ಬ್ಯಾಂಗ್ಳೂರಿಂದ ನಾನು ಏನೋ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಏನು ಅಲ್ಪಾವಧಿಯಲ್ಲಿ ನನ್ನನ್ನು ಶಾಸಕರಾಗಿ ಮಾಡಿದ್ದೀರಿ. ನಿಮ್ಮ ಶಾಸಕ ಏನು ಸ್ಥಾನ ಕೊಟ್ಟಿದ್ದ, ಶಾಸಕ 224 ಕ್ಷೇತ್ರಕ್ಕೆ ಮುಳುಬಾಗಲ ಪ್ರಚಾರ ಮಾಡ್ತಾಯಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಹೋದಾಗ ಯಾವ ಊರು ಶಾಸಕ ಅಂತ ಕೇಳ, ಮುಳುಬಾಗಲದ, ಅದು ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರು. ಇವತ್ತು ಒಳಗಡೆ ಎಂಟ್ರಿ ಆಗುತ್ತೆ ಮುಳುಬಾಗಲು ಬಂದರೆ. ಯಾಕಂದರೆ ನಮ್ಮೂರನ್ನು ಕಡಿಮೆ ಅವಧಿಯಲ್ಲಿ ಪ್ರಚಾರ ಮಾಡೋದ್ರಲ್ಲಿ, ಸೆಷನಲ್ಲಿ ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ ಅದು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ, ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಅಲ್ಪ ಸ್ವಲ್ಪ ಅನುದಾನ ಬರ್ತಾ ಇದ್ದೀನಿ, ಗಲಾಟೆ ಮಾಡಿ ತೊಗೊಂಬರ್ತಾ ಇದ್ದೀನಿ. ಇನ್ನೂ 2.5 ವರ್ಷದಲ್ಲಿ ನನ್ನ ಟಾಸ್ಕ್ ಇದು. 2 ವರ್ಷದಲ್ಲಿ ಅಭಿವೃದ್ಧಿ ಮಾಡೋದೇ ನನ್ನ ಧರ್ಮ, ಅಭಿವೃದ್ಧಿ ಮಾಡೋದೇ ನನ್ನ ಧ್ಯೇಯ ಅಂತ ಹೇಳ್ತಾ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ಮಾತು ಮುಗಿಸಿ. ಜೈ